ತಮ್ಮ ಸೈಡ್ ಸರ್ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ವಿಶ್ವವಿದ್ಯಾಲಯದಲ್ಲಿ ನಮಗೆ ಬೆಳಿಗ್ಗೆ ಬಂದಿರೋಂಥ ಮಾರ್ಕ್ಸ್ ಪಾಸ್ ಅಂತ ವಿಶ್ವವಿದ್ಯಾಲಯಕ್ಕೆ ನಾವು ಮನವಿ ಮಾಡಿದ್ರು, ಒಬ್ಬರು ಕೂಡ ನಮಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಇವಾಗ 4th ಸೆಮ್ ರಿಸಲ್ಟ್ ಬಿಟ್ಟರು ಕೂಡ 120% ಮಾತ್ರ ರಿಸಲ್ಟ್ ತೋರಿಸಿದೆ. ಇನ್ನು 80% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳಬೇಕು? ಯೂನಿವರ್ಸಿಟಿ ಕಡೆಯಿಂದ ಅವಾಯ್ಡ್ ಮಾಡ್ತೀನಿ ಕಂಪ್ಲೇಂಟ್ ಹೇಳ್ತಾರೆ. ಇದಕ್ಕೆಲ್ಲ ಯಾರು ಮನೆ? ಹಂಗಾಗಿ ವಿಶ್ವವಿದ್ಯಾಲಯದಿಂದ ಇವತ್ತು ಕೂಲಿ ಶಾಖೆ ವತಿಯಿಂದ ABP ಅವರು ಸೂಚನೆ ಹಮ್ಮಿಕೊಂಡಿದ್ವಿ. ಇದು ವಿಶ್ವವಿದ್ಯಾಲಯದಿಂದ ಭಾಳ ಕಂಪ್ಲೇಂಟ್ಗಳಿಂದ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡು ಈ ಹೋರಾಟವನ್ನು ಕೈಗೊಂಡಿದ್ದೀವಿ. ಇದನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ವಿಶ್ವವಿದ್ಯಾಲಯಕ್ಕೆ ನಾವು ಮನವಿಯನ್ನು ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊಂಡಿದ್ದೀವಿ. ಇವರಿಗೆ ಮಾನ್ಯ ಕುಲಪತಿಗಳು ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ದಿನಾಂಕ 21/12/2024 ದ್ವಾರ ಮಾನ್ಯ ತಹಸೀಲ್ದಾರರು ತಾಲೂಕು ಕಾರ್ಯಾಲಯ ಕೂಡ್ಲಿಗಿ. ಮಾನ್ಯರೇ, ವಿಷಯ ಪದವಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವಂತೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಳೆದ 75 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತವಾದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಅದೇ ರೀತಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ SIVT ಸರ್ಕಾರಿ ಪ್ರಥಮ ದರ್ಜೆ ಕೂಡ್ಲಿಗಿ ಕಾಲೇಜಿನಲ್ಲಿ ಪದವೀಧರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಇವರ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಾರದಿರುವುದು ಹಾಗೂ ವಿದ್ಯಾರ್ಥಿಗಳು ಪರೀಕ್ಷೆಗಳ ಮುಗಿದ ನಂತರ ಅಂಕಪಟ್ಟಿಗಳು ಕಾಲೇಜಿಗೆ ಸರಬರಾಜು ಮಾಡದಿರುವುದು ಹಾಗೂ ಪರೀಕ್ಷೆ ಬರೆದ ಫಲಿತಾಂಶ ಬಂದರೂ ಮೊದಲು ಉತ್ತೀರ್ಣ ತದನಂತರ ಅನುತ್ತೀರ್ಣ ಈ ಥರದ ಸಮಸ್ಯೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉಂಟಾಗಿದ್ದು, ಈ ರೀತಿಯ ಸಮಸ್ಯೆಗಳಿಗೆ ವಿಶ್ವವಿದ್ಯಾಲಯದ ಯಾವುದೇ ಸಿಬ್ಬಂದಿಗಳು ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಆದ್ದರಿಂದ ತಾವು ನಿಮ್ಮ ಈ ಕೆಳಗಂಡ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಸಮಸ್ಯೆಗಳು: 1. ಫಲಿತಾಂಶದಲ್ಲಿ ತೊಂದರೆ, 2. ಪದವಿ ಮುಗಿದರೆ ಬಾರದ ಅಂಕಪಟ್ಟಿಗಳು, 3. ವಿದ್ಯಾರ್ಥಿ ವೇತನದಲ್ಲಿ ತೊಂದರೆ, 4. ಅವೈಜ್ಞಾನಿಕ ಪರೀಕ್ಷಾ ಪದ್ಧತಿ, 5. ವಿಶ್ವವಿದ್ಯಾಲಯದಲ್ಲಿ ಸ್ಪಂದಿಸಿದ ಸಿಬ್ಬಂದಿಗಳು, 6. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಕುಂದುಕೊರತೆ ವಿಭಾಗವನ್ನು ತೆರೆಯುವಂತೆ ಮನವಿ, 7. UCM ತಾಂತ್ರಿಕ ತೊಂದರೆ ಇತ್ತು. ಧನ್ಯವಾದಗಳು. ರಾಜೀವ್ ಗಾಂಧಿ ಕನಸಿಗೆ SRK ಕೃಷ್ಣ.